ಪ್ರಪಂಚನೆಲ್ಲ ಸುತ್ತಾಡಿದ್ರು ಕೊನೆಗೆ ನಮ್ಮೂರಿಗೇನೆ ಬರಬೇಕು. ಈ ಊರು ಬೈತರ ಹೊಸಳ್ಳಿ. ಈ ಊರು ಬೈತರ ಹೊಸಳ್ಳಿ. ಎಲ್ಲ ತಾತ ಎಲ್ಲ ಕುತ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ದಾರೆ. ಬೈತರ ಹೊಸಳ್ಳಿ ಇಲ್ಲೂ ಕೂಡಿದೆ ನೋಡಿ. ಇಲ್ಲಿ ಜಂಕ್ಷನ್ ಇದೆ, ಈ ಕಡೆ ಬೇರೆ ಊರಿಗೆ ಹೋಗ್ಬೋದು, ಸ್ಟ್ರೈಟ್ ಹೋದರೆ ತುರುವೇಕೆರೆ. ಈ ಊರ ಹೆಸರು ಬೈತರ ಹೊಸಳ್ಳಿ ನೋಡಿ. ಗೌರ್ಮೆಂಟ್ ಸ್ಕೂಲು. ಬೆಳಗ್ಗೆ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ. ಈ ಊರಲ್ಲೂ ಒಂದು ಪುಟ್ಟ ಕೆರೆ ಇದೆ. ಈ ಕೆರೆ ಏರಿ ಮೇಲೆ ಬೈಕ್ ರೈಡ್ ಮಾಡ್ತಾ ಇದ್ದೀನಿ ನೋಡಿ. ಕೆರೆ ನೀರಿದೆ, ಏನು ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಸನ್ರೈಸ್ ಕೂಡ ನೋಡ್ಬೋದಪ್ಪ ಕೆರೆ ಮೇಲೆ. ನಾವೆಲ್ಲೆಲ್ಲ ಹೋಗ್ತೀವಿ ಸನ್ರೈಸು ಸನ್ಸೆಟ್ಟು ಅದನ್ನೆಲ್ಲ ನೋಡೋಕ್ಕೆ ಎಲ್ಲೆಲ್ಲ ಹೋಗ್ತೀವಿ ನೋಡಿ. ಇಲ್ಲೇ ಇದೆ ಸನ್ರೈಸು. ಹಾಗಾಗಿ ನಮ್ಮ ಹಳ್ಳಿ ಕಡೆನೂ ಸೌಂದರ್ಯ ಇದೆ, ಅದನ್ನು ನಾವು ಸವಿಬೇಕು ಅಷ್ಟೇ, ಅದನ್ನು ತೋರಿಸ್ಬೇಕು. ನಮ್ಮ ಹಳ್ಳಿ ಕಡೆನೂ ಸನ್ರೈಸ್ ನೋಡ್ಬೋದು, ಸನ್ಸೆಟ್ ನೋಡ್ಬೋದು, ಒಳ್ಳೆ ಗ್ರೀನರಿ ನೋಡ್ಬೋದು ಅನ್ನೋದನ್ನು ನಾವು ತೋರಿಸ್ಬೇಕು. ಹಂಗಾಗಿ ಒಳ್ಳೊಳ್ಳೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕು. ಅದನ್ನು ನೋಡಿ ಜನ ತಿಳ್ಕೊತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ನೋಡಿ. ನಮ್ಮ ಹಳ್ಳಿ ವಾತಾವರಣ, ಈ ವಾತಾವರಣಕ್ಕಿಂತ ಇನ್ನೇನು ಸಿಗುತ್ತಪ್ಪ? ಏನು ಸಿಗಲ್ಲ. ಎಲ್ಲರೂ ಸಿಟಿಯಲ್ಲಿ ಎಷ್ಟೋ ದಿನ ಕೆಲಸ ಮಾಡ್ತಾರೆ, ವಾರಕ್ಕೆ 6 ದಿನ 5 ದಿನ ಕೆಲಸ ಮಾಡ್ತಾರೆ. ಆದರೆ ವೀಕೆಂಡಲ್ಲಿ ಅವ್ರಿಗೆ ರಿಫ್ರೆಶ್ ಆಗಬೇಕು ಅಥವಾ ಏನೋ ಒಂದು ಮೂಡ್ ಸ್ವಿಂಗ್ ಆಗಬೇಕು, ಮೂಡ್ ಚೇಂಜ್ ಆಗಬೇಕು ಅಂದರೆ ಹಳ್ಳಿಗೆ ಬರೋದು. ಹಂಗಾಗಿ ನಮ್ಮ ಹಳ್ಳಿಗೇ ಬರಬೇಕು. ಅದೇ ನೇಚರ್. ಅದೇನು ಮಾಡೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸುತ್ತಾಡ್ಕೊಂಡು ಪ್ರಪಂಚನೆಲ್ಲ ಸುತ್ತಾಡಿದ್ರು ಕೊನೆಗೆ ನಮ್ಮೂರಿಗೇ ಬರಬೇಕು. ಈ ಊರು ಯಾವುದು ಅಂತ ನೋಡೋಣ. ಹಲಸಿನ ಹಣ್ಣು, ಮಾವಿನ ಹಣ್ಣು ಮಾಡ್ತಾ ಇದ್ದಾರೆ. ಇದು ವರಹಸಂದ್ರ ಊರ. ಇದೊಂದು ಪುಟ್ಟ ಗ್ರಾಮ, ಡಿ ಕೆ ಹಳ್ಳಿ ಗೇಟು. ಡಿ ಕೆ ಹಳ್ಳಿ ಗೇಟಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಇದು ಗೇಟು ಒಳಗಡೆ ಹೋಗ್ಬೇಕನ್ಸುತ್ತೆ ಊರಿಗೆ. ಇದೆಲ್ಲ ಬಸ್ ಸ್ಟ್ಯಾಂಡು.